ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ಉಡುಪಿ. ತಮ್ಮ ಜೀವನವನ್ನು ಬದಲಾಯಿಸುವ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಒಂದು ಲೈಕ್ ಕಮೆಂಟ್ಸ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಆರೋಗ್ಯ ವಿಮೆ ಇಲ್ಲದವರ ಕುಟುಂಬ ಸಂಕಟದ ಬಾಗಿಲಲ್ಲಿ ನಿಲ್ಲಬಹುದು. ಹೌದು ಸ್ನೇಹಿತರೆ, ಇಂದು ನಾನು ನಿಮ್ಮೊಂದಿಗೆ ಒಂದು ಭಾವುಕವಾದ ಆದರೆ ಕಠಿಣ ಸತ್ಯವನ್ನು ಹಂಚಿಕೊಳ್ಳಬೇಕಾಗಿದೆ. ಕೇಳಲು ತುಂಬ ನಿದ್ರೆ ತರಿಸುವಂತಿದ್ದರೂ ಕೂಡ ಈ ಸಂಗತಿ ನಿಮ್ಮ ಜೀವನವನ್ನೇ ಉಳಿಸಬಹುದು. ನಿಮ್ಮ ಸಂಪತ್ತನ್ನು, ನಿಮ್ಮ ನೆಮ್ಮದಿಯನ್ನು ಕಾಪಾಡಬಹುದು. ಅದುವೇ ಆರೋಗ್ಯ ವಿಮೆ, ಹೆಲ್ತ್ ಇನ್ಶೂರೆನ್ಸ್. ನೀವು ಗಟ್ಟಿಯಾಗಿ ದುಡಿಯುತ್ತಿದ್ದೀರಾ? ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕನಸು ಕಾಣುತ್ತಿದ್ದೀರಾ? ನೀವು ನಿಮ್ಮ ಪ್ರೀತಿಯ ಕುಟುಂಬದವರಿಗೆ ಮನೆ ಕಟ್ಟಲು ಸಾಲವನ್ನು ತೆಗೆದುಕೊಂಡಿದ್ದೀರಾ? ನಿಮ್ಮ ಚಿನ್ನವನ್ನು ಶ್ರಮದಿಂದ ಜಮಾ ಮಾಡಿದ್ದೀರಾ? ಆದರೆ ಕನಸಿನಲ್ಲಿಯೂ ಕಾಣದ ಅನಾರೋಗ್ಯವೊಂದು ನಿಮ್ಮ ಮನೆ ಬಾಗಿಲಿಗೆ ತಟ್ಟಿದರೆ, ನಿಮ್ಮಲ್ಲಿ ಆರೋಗ್ಯ ವಿಮೆ, ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೇ ಇದ್ದರೆ, ನಿಮ್ಮ ಸಂಪತ್ತುಗಳು, ಬಂಗಾರದ ನೆನಪುಗಳು, ಜಮೀನಿನ ಹಕ್ಕು ಪತ್ರಗಳು ಇವೆಲ್ಲವೂ ಆಸ್ಪತ್ರೆಯ ಬಿಲ್ಲಿನ ಪಾಲಾಗಬಹುದು. ನಿಮ್ಮ ಕಣ್ಣೆದುರಲ್ಲೇ ನಿಮ್ಮ ಪ್ರೀತಿಯವರು ಐಸಿಯುನಲ್ಲಿ ಹೋರಾಟ ನಡೆಸುತ್ತಿದ್ದರೆ ಮತ್ತು ಆ ಸಮಯದಲ್ಲಿ ನೀವು ಬೆಲೆ ಎಷ್ಟು ಆಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಕೇಳಬೇಕಾದ ಪರಿಸ್ಥಿತಿ ಬಂದಾಗ, ಅದು ಬದುಕಿನಲ್ಲಿ ಬರುವ ತುಂಬ ನೋವಿನ ಕ್ಷಣ. ಆರೋಗ್ಯ ವಿಮೆ ಎಂದರೆ ಏನು? ಹೆಚ್ಚಾಗಿ ಜನರಿಗೆ ತೋರುವ ದೋಷವೇನೆಂದರೆ, ನಾನು ಅಷ್ಟೊಂದು ಬೇರೆ ಬೇರೆ ಕಂಪನಿಗಳಿಗೆ ಪ್ರೀಮಿಯಂ ಏಕೆ ಕಟ್ಟಬೇಕು? ಆದರೆ ನೀವು ಸರಿಯಾಗಿ ಯೋಚಿಸಿ ನೋಡಿ. ಪ್ರತಿ ವರ್ಷ ನೀವು ಮೊಬೈಲ್, ಇಂಟರ್ನೆಟ್ಗೆ, ಡಿಶ್ ಟಿವಿಗೆ, OTTಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತೇವೆ. ಆದರೆ ನಮ್ಮ ಜೀವನವನ್ನೇ ಉಳಿಸಬಲ್ಲ ಒಂದು ಟರ್ಮ್ ಇನ್ಶೂರೆನ್ಸ್, ಅದುವೇ ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯ ವಿಮೆ, ಅದನ್ನೇ ನಾವು ಕಡೆಗಣಿಸುತ್ತಿದ್ದೇವೆ. ಅನೇಕ ಕೇಸ್ಗಳು ನಮ್ಮೆದುರು ಬರುತ್ತಿವೆ. ಹೃದಯದ ಶಸ್ತ್ರಚಿಕಿತ್ಸೆಗೆ 5 ರಿಂದ 10 ಲಕ್ಷ, ಕ್ಯಾನ್ಸರ್ ಚಿಕಿತ್ಸೆಗಾಗಿ 15 ರಿಂದ 20 ಲಕ್ಷ, ಡಯಾಲಿಸಿಸ್ ಅಥವಾ ಅಂಗಾಂಗ ತುರ್ತು ಚಿಕಿತ್ಸೆಗೆ ಲಕ್ಷ ರೂಪಾಯಿ ಬೇಕಾಗುತ್ತದೆ. ಈ ಸಮಯದಲ್ಲಿ ನಮಗೆ ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯ ವಿಮೆ ಇದ್ದರೆ ನಾವು ನಮ್ಮ ಕುಟುಂಬದ ಜೊತೆಗೆ ಧೈರ್ಯವಾಗಿ ನಿಂತುಕೊಳ್ಳಬಹುದು. ಈಗ ನಾನು ನಿಮಗೆ ಒಂದು ಕತೆ ಹೇಳ್ತೇನೆ, ಸರಿಯಾಗಿ ಕೇಳಿಕೊಳ್ಳಿ. ಮಂಜುನಾಥ ಎಂಬವರು ನಮ್ಮ ಹಳ್ಳಿಯ ನಿವಾಸಿ. ಅವರು ಶ್ರಮಜೀವಿ. ಅವರ ಮನೆ, ಜಮೀನು, ಸ್ವಲ್ಪ ಚಿನ್ನ ಇವರ ಕುಟುಂಬದ ಸಕಲ ಸಂಪತ್ತು. ಒಂದು ದಿನ ಅವರು ಹೃದಯಾಘಾತದಿಂದ ಬಿದ್ದಿದ್ದರು. ಆಸ್ಪತ್ರೆಗೆ ದಾಖಲಿಸಿದಾಗ ವೈದ್ಯರು ಶಸ್ತ್ರಚಿಕಿತ್ಸೆಗೆ ಮಾಡುವಂತೆ ಹೇಳಿದರು. ಆದರೆ ಖರ್ಚು ಸುಮಾರು 8 ಲಕ್ಷ. ಆ ಸಮಯದಲ್ಲಿ ಅವರ ಬಳಿ ಹೆಲ್ತ್ ಇನ್ಶೂರೆನ್ಸ್ ಇರಲಿಲ್ಲ. ಮೊದಲು ಮನೆಯಲ್ಲಿರುವ ಚಿನ್ನ ಮಾರಿದರು. ನಂತರ ಜಮೀನನ್ನು ಕೇಳಿದಷ್ಟು ಹಣಕ್ಕೆ ಕಣ್ಣು ಮುಚ್ಚಿ ಮಾರಿಯೇ ಬಿಟ್ಟರು. ಆದರೂ ಸಾಲವಾಯಿತು. ಕೊನೆಗೆ ಅವರು ಬಚಾವಾದರು. ಆದರೆ ಜೀವ ಉಳಿದರೆ ಏನಂತ? ನೆಮ್ಮದಿ ಇಲ್ಲದ ಮೇಲೆ ತನ್ನ ಹಾಗೂ ತನ್ನ ಹೆಂಡತಿ ಮಕ್ಕಳ ಕನಸನ್ನು ಪೂರ ಮಾಡಲು ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದು ಮಾಡಿದ ಸಂಪತ್ತುಗಳೆಲ್ಲ ಮಂಜುನಾಥನ ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಯ ಬಿಲ್ಲಿನ ಪಾಲಾದ. ಇಂಥ ಘಟನೆಗಳು ಇಂದಿನ ಕರ್ನಾಟಕದ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಪ್ರತಿದಿನವೂ ನಡೆಯುತ್ತಿವೆ. ಆದರೆ ಹೆಲ್ತ್ ಇನ್ಶೂರೆನ್ಸ್ ಇದ್ದಿದ್ದರೆ ಅದೇ ಶಸ್ತ್ರಚಿಕಿತ್ಸೆಗೆ ವಿಮಾ ಕಂಪನಿ ಹಣವನ್ನು ನೀಡುತ್ತಿತ್ತು. ಮಂಜುನಾಥನ ಚಿನ್ನ, ಜಮೀನು ಉಳಿಸಿಕೊಂಡು ತನ್ನ ಮಕ್ಕಳ ಭವಿಷ್ಯವನ್ನು ಬೆಳೆಸಬಹುದಿತ್ತು. ತನ್ನ ಪ್ರೀತಿಯ ಹೆಂಡತಿಯ ಕನಸನ್ನು ಸ್ವಲ್ಪವಾದರೂ ಪೂರ ಮಾಡಬಹುದಿತ್ತು. ಇದು ಅತಿ ಕಡಿಮೆ ಹಣದಲ್ಲಿ ನೀವು ಪಡೆಯಬಹುದಾದ ಭದ್ರತೆ. ಒಂದು ಸಿಂಪಲ್ ಪಾಲಿಸಿ 1 ವರ್ಷಕ್ಕೆ 6,000 ರಿಂದ 8,000 ರೂಪಾಯಿಗಳು ಮಾತ್ರ.
ಇದನ್ನು EMI ಕೂಡ ಪಾವತಿಸಬಹುದಾಗಿದೆ. ಅಂದರೆ ಪ್ರತಿ ತಿಂಗಳಿಗೆ 500 ರೂಪಾಯಿಗಳಿಂದ 700 ರೂಪಾಯಿಗಳು ಅಷ್ಟೇ. ನೀವು ಎಲ್ಲ ತಿಂಗಳು ಊಟ ಮಾಡಲು, ಪೇಟೆ ಹೋಗಲು, OTT ನೋಡಲು, ಎಂಜಾಯ್ ಮಾಡಲು ಖರ್ಚು ಮಾಡ್ತೀರಾ. ಆದರೆ ಪ್ರತಿ ತಿಂಗಳು 500 ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ಗೆ ಉಳಿಸಿಕೊಳ್ಳುವುದನ್ನು ಮರೆಯುತ್ತಿದ್ದೀರಾ. ಇದು ಅತಿ ದೊಡ್ಡ ತಪ್ಪು. ಆರೋಗ್ಯ ವಿಮೆ ಇರುವುದರಿಂದ ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆ ಖರ್ಚನ್ನು ವಿಮಾ ಕಂಪನಿ ಪೂರೈಸುತ್ತದೆ. ಆನ್ಯುವಲ್ ಹೆಲ್ತ್ ಚೆಕ್ಅಪ್ಗಳನ್ನು ಉಚಿತವಾಗಿ ಮಾಡಿಸಬಹುದು. ಕ್ಯಾಶ್ಲೆಸ್ ಹಾಸ್ಪಿಟಲ್ಗಳಲ್ಲಿ ನೀವು ಆಸ್ಪತ್ರೆಯಲ್ಲಿ ಹಣ ಕೊಡುವ ಅಗತ್ಯವಿಲ್ಲ. ನೇರವಾಗಿ ವಿಮಾ ಕಂಪನಿಯೇ ಪಾವತಿಸುತ್ತದೆ. ಇನ್ಕಮ್ ಟ್ಯಾಕ್ಸ್ ಲಾಭ ನಿಮಗೆ ಸಿಗುತ್ತದೆ. ನಿಮ್ಮ ಸೇವಿಂಗ್ ಮೇಲೆ ಪ್ರಭಾವ ಬೀರುವುದಿಲ್ಲ. ಪೋಷಕರಿಗೆ, ಮಕ್ಕಳಿಗೆ ವಿಮೆ ಮಾಡಿಸಿ. ಮಗಳ ಮದುವೆಗೆ ಚಿನ್ನ ಉಳಿಸಿರಬಹುದು. ಆದರೆ ಮಗನಿಗೆ ಏನಾದರೂ ತುರ್ತು ಚಿಕಿತ್ಸೆಯ ಅಗತ್ಯ ಬಂದರೆ ಆ ಚಿನ್ನವೇ ಮೊದಲಿಗೆ ಮಾರಬೇಕು. ಈ ದುಃಖಕರ ಸಂಗತಿ ಆಗದಂತೆ ನೋಡಿಕೊಳ್ಳಿ. ನೀವು LIC ಪಾಲಿಸಿ ಮಾಡಿರಬಹುದು. ಅದು ಕೂಡ ಆಫ್ಟರ್ ಡೆತ್ ಬೆನಿಫಿಟ್, ಅಂದರೆ ಇನ್ಶೂರೆನ್ಸ್ ಮಾಡಿದವರು ಡೆತ್ ಆದ ಮೇಲೆ ಸಿಗುವ ಹಣ. ಆದರೆ ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯ ವಿಮೆ, ಇದು ಬದುಕಿರುವಾಗ ಉಳಿಸುವ ಹಕ್ಕು. 6 ವರ್ಷದ ಬಾಲಕಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಯಿತು. ದರ 28 ಲಕ್ಷ. ತಂದೆ ತಾಯಿ ಮೊದಲು ಮನೆ ಮಾರಿದ್ರು, ನಂತರ ಜನರಿಂದ ಸಹಾಯ ಕೇಳಿದರು. ಆದರೆ ಹೆಲ್ತ್ ಇನ್ಶೂರೆನ್ಸ್ ಇದ್ದಿದ್ರೆ ಈ ಭೀಕರ ಪರಿಸ್ಥಿತಿ ಬರುತ್ತಿರಲಿಲ್ಲ. ಇದೇ ಎಚ್ಚರಿಕೆಯ ಕ್ಷಣ. ನೀವು ಈಗಲೇ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ. ನಿಮ್ಮ ಕುಟುಂಬದ ಮೇಲಿರುವ ಪ್ರೀತಿಯನ್ನು ಕೇವಲ ಮಾತನಾಡುವ ಮೂಲಕವಲ್ಲ, ಅವರಿಗೆ ಸೌಖ್ಯ ಇಲ್ಲದ ಸಮಯದಲ್ಲಿ ಅವರನ್ನು ಸಾಲದಿಂದ, ಸಮಾಜದ ಮುಂದೆ ಕೈ ಚಾಚುವ ಅವಸ್ಥೆಯಿಂದ ತಪ್ಪಿಸುವ ಮೂಲಕ ದೊಡ್ಡ ಸಹಾಯ ಮಾಡಿ. ಸಂಜೆ ಬರುವ ಮುನ್ನ ಬೆಳಗಿನ ಕಾಲದಲ್ಲಿ ತಯಾರಿ ಮಾಡಿಕೊಳ್ಳಿ. ಕಾಲ ಬಂದ ಮೇಲೆ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಈಗಲೇ ತೀರ್ಮಾನ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ. ನಿಮ್ಮ ಚಿನ್ನ, ನಿಮ್ಮ ಜಮೀನು, ನಿಮ್ಮ ಮಕ್ಕಳ ಭವಿಷ್ಯ ಉಳಿಸಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಏಕೆಂದರೆ ನಿಮ್ಮ ಒಂದು ಶೇರ್ ಒಂದು ಕುಟುಂಬವನ್ನೇ ಉಳಿಸಬಹುದು. ಧನ್ಯವಾದಗಳು. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು.